ಡೆವಲಪ್ ಆಗಿದ್ದು ಇದೇ ನಿಮ್ಮ PDI ಇಂಡಸ್ಟ್ರಿಯಲ್ ಸ್ಟೇಜ್ ನೋಡಿದ್ದೀರಾ ಫೋಟೋಗ್ರಾಫ್ನ? ಒಂದು ಗಾಡಿ ತಳ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಒಂದು ಸಣ್ಣ ಫೋಟೋ, ಹಿಸ್ಟಾರಿಕ್ ಫೋಟೋ ಇದೆ. ಗಾಡೀಲಿ ತರ್ಕೊಂಡು ಆ ಸ್ಪೇಸು ಏನು ಒಂದು ರಾಕೆಟ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ಏನು ದೊಡ್ಡ ದೊಡ್ಡ ವರ್ಲ್ಡ್ ಲೀಡಿಂಗ್ ಕಂಪ್ನಿಗಳೆಲ್ಲ ಇವತ್ತೇನು ಬಂದಿದ್ದಾರೆ, ಅವತ್ತಿನ ಕಾಲದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂತು, HAL ಬಂತು, ITI ಬಂತು, HMT ಬಂತು, BML ಬಂತು, BHEL ಬಂತು, ಏರ್ಫೋರ್ಸ್ ಬಂತು. ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಅವತ್ತಿನ ಕಾಲದಲ್ಲೇ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಬಂತು. ಯಾಕೆ ಬಂತು? ನಮ್ಮಲ್ಲಿರೋಂಥ ಹವಾಗುಣ, ನಮ್ಮಲ್ಲಿರೋಂಥ ಯುವಕರು, ಶೋಭಾ ಕಾರಂಜಿಯರೇ, ನಮ್ಮಲ್ಲಿರೋಂಥ ಟ್ಯಾಲೆಂಟ್ ಪೂಲು, ನಮ್ಮಲ್ಲಿರೋಂಥ ಇಂಜಿನಿಯರ್ಸು, ನಮ್ಮಲ್ಲಿರೋಂಥ ಸ್ಕಿಲ್ಡ್ ಜನ, ನಮ್ಮಲ್ಲಿರೋಂಥ ತಾಳ್ಮೆ ಜನ, ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ನೋಡುವಂಥ ಜನ, ನಮ್ಮಲ್ಲಿರೋಂಥ ಹವಾಗುಣ ಇದೆಯಲ್ಲ ಇಡೀ ಭಾರತದಲ್ಲೆಲ್ಲೂ ಇಲ್ಲ. ಅದು ಇವತ್ತು ನಮ್ಮಲ್ಲಿ ಇದೆ. ಒಂದು ಸೆಕ್ಷನ್ನು ಕೋಟಿಗಟ್ಟಲೆ ಬಂಡವಾಳ ಹಾಕಿ, ನೂರಾರು ಕೋಟಿ ಬಂಡವಾಳ ಹಾಕಿ ಮಾಡಿದಂಥ ಒಂದು ಸೆಕ್ಷನ್ನು. ಇನ್ನೊಂದು ನೀವು ಪ್ರಾರಂಭದಿಂದ ಮಾಡಿಕೊಂಡು ಎಲ್ಲರೂ ಯಾರು ಏಕದಮ್ ದೊಡ್ಡವರಾಗಿಲ್ಲ, ಎಲ್ಲರಿಗೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗಿದ್ದಾರೆ. 100 ಕೋಟಿ ಬರೋದಂటే ಒಂದು ಲೆಕ್ಕ, 100 ಕೋಟಿ ಆದಮೇಲೆ ಬರೀ ಸೊನೆ ಸೇರಿಸ್ಕೊಳ್ಳೋದಷ್ಟೇ ಲೆಕ್ಕ. ಸೊ ಹಂಗೆ ನೀವು ಎಲ್ಲ ಒಂದು ಫೌಂಡೇಶನ್. ನಾನು ಅಸೆಂಬ್ಲಿಗೆ ಯಾವ ಸಂದರ್ಭದಲ್ಲಿ ಕೋವಿಡ್ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ಒಂದು ಭಾಷಣ ಮಾಡಿದ್ದೆ. ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕಮಿಟ್ಮೆಂಟ್ ಏನಪ್ಪ ಅಂತಂದರೆ, ಈಗ ನಮ್ಮ ಲೇಬರ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ, ನಾನು ಲೇಬರ್ ಬೇಕು, ಬಟ್ ಲೇಬರ್ಗಿನ್ನ ಲೇಬರ್ಗೆ ಶಕ್ತಿ ಕೊಡೋನು. ಯು ಶುಡ್ ನಾಟ್ ಓನ್ಲಿ ಲುಕ್ ಎಟ್ ದಿ ಲೇಬರ್ ಹೂ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಇದಾರಲ್ಲ, ಅವನಿಗೆ ಶಕ್ತಿ ನಾವು ತುಂಬಬೇಕು. ಅಂದರೆ ನಿಮ್ಮ ಶಕ್ತಿ ಕೊಟ್ಟರೆ ನೀವು ಲೇಬರ್ಗೆ ಶಕ್ತಿಯನ್ನು ಕೊಡ್ತೀರಿ. ಸೊ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಆಲೋಚನೆಯನ್ನು ಹೆಚ್ಚಿಗೆ ಮಾಡಿದಾಗ ಮಾತ್ರ ಈ ಸಂದರ್ಭದಲ್ಲಿ ಸಾಧ್ಯ. ನಿಮಗೆ ಕಡಿಮೆ ದರದಲ್ಲಿ ಬಡ್ಡಿ ಕೊಡಬೇಕು, ಕಡಿಮೆ ದರದಲ್ಲಿ ಜಮೀನು ಕೊಡಬೇಕು, ಸರ್ಕಾರ ಬೇಕಾದಷ್ಟು ಮಾಡಬೇಕು. ಈಗ ಪವರ್ ನಾನು ಹೇಳ್ತಾ ಇದ್ದೀನಿ, ಬೇರೆ ಸ್ಟೇಟ್ ಲೆಕ್ಕ ಹಾಕೊಂಡ್ರೆ ಹಿಂದೆ ಏನಿತ್ತು, ನಾನು ಪವರ್ ಮಿನಿಸ್ಟರ್ ಆಗಿದ್ದೆ. ಫಸ್ಟ್ ಪ್ರಯಾರಿಟಿ ಏನು ಕೊಟ್ಟು ಅಂತಂದರೆ, ನಮ್ಮ ದೇಶದಲ್ಲಿ ಮಾಡೆಲ್ ನಾವು ಪಾವಗಡದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಈ ಡಿಸ್ಟ್ರಿಬ್ಯೂಷನ್ ಸೆಕ್ಷನಲ್ಲಿ ಏನು ನಮಗೆ ಲಾಸ್ ಆಗ್ತಿತ್ತು, 19%ವರೆಗೂ ಲಾಸ್ ಆಗ್ತಿತ್ತು. ಈಗ 14-14ವರೆಗೆ ಬಂದಿದೆ. ಒಂದೊಂದು ತಾಲೂಕಲ್ಲೇ ಅಲ್ಲಲ್ಲೇ ಸೋಲಾರ್ ಪ್ಲಾಂಟು, ಈ ಸೂರ್ಯಕ್ಕೂ ಭೂಮಿಗೂ ಸಂಬಂಧ ಇದೆ, ರೈತರಿಗೂ ಸಂಬಂಧ ಇದೆ ಅಂತೇಳಿ ಜಮೀನುಗಳನ್ನ ಅಲ್ಲಲ್ಲೇ ಸ್ಟೇಷನ್ಗಳ ಪಕ್ಕಲ್ಲೇ ಸೋಲಾರ್ ಪಾರ್ಕ್ಗಳನ್ನ ಮಾಡಿದ್ದೀವಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕು ನಮ್ಮ ತುಮಕೂರಿನ ಪಾವಗಡದಲ್ಲಿ ಮಾಡಿದ್ದೇವೆ. ಬರೀ 50-60 ಸಾವಿರ ರೂಪಾಯಿ ಜಮೀನು ಇತ್ತು, ಇವತ್ತೆಲ್ಲ 5 ಲಕ್ಷ, 10 ಲಕ್ಷ, 20 ಲಕ್ಷ ಆಗಿದೆ. ಸೊ ಹಂಗೆ ಇವತ್ತು ದೊಡ್ಡ ಒಂದು ವಿದ್ಯುತ್ ಶಕ್ತಿಲಿ ನಮ್ಮ ರಾಜ್ಯ ಭಾಳ ವಿ ಆರ್ ಸೆಲ್ಫ್ ಸಫಿಷಿಯೆಂಟ್. ಬೆಂಗಳೂರಲ್ಲೂ ಕೂಡ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಗ್ಯಾಸ್ ಇಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 345 ಮೆಗಾವಾಟ್ ಯಲಹಂಕಲ್ಲಿ ಮೊನ್ನೆ ತಾನೇ ಇನಾಗ್ರೇಟ್ ಮಾಡ್ಬಂದು ಆವತ್ತಿನ ಕಾಲದಲ್ಲಿ ಶುರು ಮಾಡಿದ್ದು. ವಿತಿನ್ 1 ಮಿನಿಟ್ ಈ ಸ್ಟವ್ ಆಗ್ತಂಗೆ ಹಚ್ಚಿಸ್ದಂಗೆ ನಾವು ಹಚ್ಚಿಸ್ಲಿಕ್ಕೆ ಒಂದು ಶಕ್ತಿ ಇದೆ. ಸೊ ಹಂಗೆ ಬೆಂಗಳೂರಿಗೆ ಒಂದು ವಿಭಿನ್ನವಾದಂಥ ಇದೆ. ಈಗ ಮ್ಯಾನ್ ಪವರ್ 250 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ITIಗಳಿದೆ. ಹೆಲ್ತ್ ಕೇರ್ಗಂತೂ ಹೇಳಕ್ಕೆ ಸುಮಾರು 900 ಚಿಲ್ಲರೆ. ನಮ್ಮ ಇಲ್ಲೇ ಈಗ ತಾನೇ KL ಅವರು 1000 ಕೋಟಿ ಬಂಡವಾಳ ಹಾಕ್ತೀನಿ ಬೆಂಗಳೂರಲ್ಲಿ, ಬೆಳಗಾಂ ಸಾಲದು ಇಲ್ಲೂ ಹಾಕ್ತೀನಿ ಅಂತ ಈಗ ಬಂದು ಅರ್ಜಿ ಕೊಡ್ತಾ ಇದ್ರು. ಪ್ಯಾರಾಮೆಡಿಕಲ್ ಕೋರ್ಸಸ್ಸು, ನರ್ಸಸ್ಸು. ನಿನ್ನೆ ನನಗೆ ಜಪಾನ್ ಅವ್ರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು ನಮಗೆ ಎಷ್ಟು ಒಂದು 50,000 ಜನ ಜಪಾನಲ್ಲಿ ನಮಗೆ ನರ್ಸಸ್ ಕಳಿಸ್ಕೊಟ್ರು, ಪ್ಯಾರಾಮೆಡಿಕಲ್ಸ್ ಕಳಿಸ್ಕೊಟ್ರು, ನಾವು ಅಬ್ಸರ್ವ್ ಮಾಡ್ಕೊಳಕ್ಕೆ ತಯಾರಿದ್ದೀವಿ ಅಂತ ನನಗೆ ಬೆಳಗ್ಗೆ ನಿನ್ನೆ ಬಂದು ಮಿನಿಸ್ಟ್ರು ಬಂದು ಭೇಟಿ ಮಾಡ್ತಾಯಿದ್ರು. ಏನು ಬೇಕಾದ್ರೂ ನಾವು ಟೈಪ್ ಮಾಡ್ಕೊಳಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ. ಹಂಗೆ ಇಲ್ಲಿರೋಂಥ ಮಕ್ಕಳು ಇಡೀ ಪ್ರಪಂಚದಲ್ಲಿ ಹೊರಗಡೆ ಹೋಗಿ ಯಾವುದೇ ದೇಶದಲ್ಲಿ ಹೋದ್ರೂ ಕೂಡ ನಂಬರ್ 1, 2, 3 ಯೂನಿವರ್ಸಿಟಿಗಳಲ್ಲಿ ಟಾಪಲ್ಲಿ ದಿ ಕ್ರೀಮ್ ಆಫ್ ಕರ್ನಾಟಕ, ಕ್ರೀಮ್ ಆಫ್ ಸೌತ್ ಇಂಡಿಯಾ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು 10 ವರ್ಷ 15 ವರ್ಷದಿಂದ ಈಚೆಗೆ ಅವರು ಕೂಡ ನಮ್ಮ ಕರ್ನಾಟಕದಲ್ಲೇ ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಬೋದು. ವಿ ಕ್ಯಾನ್ ಆಲ್ಸೋ ಕಾಮಿಟ್ ನಮ್ಮ ಹುಡುಗರುಗಳು ಕೂಡ ದೇ ಕ್ಯಾನ್ ಕಾಮಿಟ್ ಆನ್ ದಿ ಗ್ಲೋಬಲ್ ಮ್ಯಾಪ್ ಅಂತೇಳಿ ಮತ್ತೆ ವಾಪಸ್ ಬಂದು ನೋಡ್ತಾ ಇದ್ದಾರೆ. ಈ ಒಂದು ಅಡ್ವರ್ಟೈಸ್ ನೋಡ್ತಾ ಇದ್ರಿ ನೀವು, ಇಂಡಿಯಾ ಇಡೀ ವಿಶ್ವ ಇಂಡಿಯಾನ ನೋಡ್ಬೇಕಾದ್ರೆ ಕರ್ನಾಟಕ ಮುಖಾಂತರ, ಬೆಂಗಳೂರು ಮುಖಾಂತರ ನೋಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನೀವೆಲ್ಲ ಕೂಡ ಇವತ್ತು ಕಾರಣ ಆಗಿದೆ.
ಇವತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ನಾವು ಹೊಸದಾಗಿ ನಮ್ಮ ಎಂ ಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ತಂದಿದ್ದೀವಿ ಕ್ಯಾಬಿನೆಟಲ್ಲಿ. ನಾವು ಈ ಸಂದರ್ಭದಲ್ಲಿ ಟ್ಯಾಲೆಂಟ್ ಇದೆ, ಇನೋವೇಷನ್ ಇದೆ, ಅವೆಲ್ಲ ಕೂಡ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಈ ಸಂದರ್ಭದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶವನ್ನು ಇಲ್ಲಿ ನೀವು ಟೈರ್ 2, ಟೈರ್ 3 ಸಿಟಿಗೆ ಬರೀ ಬೆಂಗಳೂರು ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ಗೋ ಟು ದಿ ಔಟ್ ಆಫ್ ಬ್ಯಾಂಗ್ಳೂರ್, ಬಿಯಾಂಡ್ ಬ್ಯಾಂಗ್ಳೂರ್. ವಿ ಆರ್ ಲುಕಿಂಗ್ ಅಟ್ ಲಾಟ್ ಆಫ್ ಗಿವಿಂಗ್ ಇನ್ಸೆಂಟಿವ್ಸ್ ಆನ್ ದಟ್. ಈಗ ನಂಜುಂಡಪ್ಪ ವರದಿ ಪ್ರಕಾರ ಆ ನಂಜುಂಡಪ್ಪ ರಿಪೋರ್ಟ್, ಐ ಥಿಂಕ್ ಲಾಟ್ ಆಫ್ ತಾಲೂಕ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆನ್ 2nd and 3rd ತಾಲೂಕ್ಸ್. ವಿ ವಿಲ್ ಗಿವ್ ಮೋರ್ ಇನ್ಸೆಂಟಿವ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ ಮತ್ತು ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಭಾಳ ಲಿಬರಲ್ ಆಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಸೆಟ್ ಅಪ್ ಲೋಕಲ್ ಲೆವೆಲಲ್ಲಿ, ತಾಲೂಕ್ ಲೆವೆಲಲ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ಆದಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರ ಚಿಂತನೆ ಇದೆ. ಈ ಇಂಡಸ್ಟ್ರಿಯಲ್ ಪಾಲಿಸಿಲಿ ಭಾಳ ನಿಮಗೆ ಎಸ್ಪೆಷಲಿ ದೊಡ್ಡವ್ರಿಗಿನ್ನ ನಿಮಗೆ MSCMಗಳಿಗೆ ಸಹಾಯ ಮಾಡಲಿಕ್ಕೆ ಈ ಪಾಲಿಸಿ ಬೇಕಾದಷ್ಟು ಅವಕಾಶವನ್ನು ಉತ್ಪತ್ತಿಯನ್ನು ಮಾಡಿದೆ. ನೀವೆಲ್ಲ ಆ ಪಾಲಿಸಿ ಬುಕ್ನ ತೆಗೆದುಕೊಂಡು ನೀವು ಹೋಗಬೇಕು. ಕೆಲವರೆಲ್ಲ ಭಾಳ ಜನ ಇಲ್ಲಿ ಬೆಂಗಳೂರಲ್ಲಿ ಇರ್ತೀರಿ, ಗೊತ್ತಿದ್ರು ನನಗೆ. ಬೆಂಗಳೂರಲ್ಲಿ ಮೊದಲು ನಾ ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು, ನಾವು ರಾಮಲಿಂಗಾರೆಡ್ಡಿ ಎಲ್ಲ ಇದ್ದಿದ್ದಾಗ. ಈಗ 1,40,00,000 ಆಗಿದೆ. ರೋಡ್ಗಳನ್ನ ವೈಡನ್ ಮಾಡೋಕ್ಕಾಗಲ್ಲ. ಈಗ ನಾವು ಟ್ರಾಫಿಕ್ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದೀವಿ. ಹೆಂಗೆ ಮಾಡಬೇಕು, ಮೆಟ್ರೋ ಯಾವ ರೀತಿ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು, ಡಬಲ್ ಡೆಕ್ಕರ್ಗಳು ಮಾಡಬೇಕು. ರಾಮಲಿಂಗಾರೆಡ್ಡಿ ಅವರು ಟ್ರಯಲ್ಗೆ ಪ್ರಾರಂಭ ಮಾಡಿಸಿದ್ರು. ಅಲ್ಲಿ ಸಿಲ್ಕ್ ಜಂಕ್ಷನಿಂದ ಇದ್ರವರೆಗೂ ಒಂದು 6 ಕಿಲೋಮೀಟರ್ ಮಾಡಿದ್ರು. ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೊಸದಾಗಿ ನೆಕ್ಸ್ಟ್ ಮೆಟ್ರೋ ಹೋಗ್ತದೆ ಡಬಲ್ ಡೆಕ್ಕರ್ ಮಾಡಿ ಅದಾದ್ಮೇಲೆ ಮೆಟ್ರೋ ಹೋಗ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಟನಲ್ ತೆಗೆದುಕೊಂಡು ಹೋಗ್ಬೇಕು ಅಂತ, ಯಾಕೆಂದರೆ ಬಿಲ್ಡಿಂಗ್ ಹೊಡೆಯೋದಾಗಲ್ಲ, ಟನಲ್ ಮಾಡಬೇಕು ಅಂತ ಒಂದು 30 ಕಿಲೋಮೀಟ್ರ್ ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ. ಅದೆಲ್ಲ ಭಾಳ ದೊಡ್ಡ ಪ್ರೋಸೆಸ್ಸು. ಹಣ ಒದಗಿಸ್ಕೊಳ್ಳೋದು, ಮಾಡೋದು, ಟ್ಯಾಕ್ಸಿಂಗ್ ಸಿಸ್ಟಮ್ ಇವೆಲ್ಲ ಕೂಡ ಬೇಕಾದಷ್ಟಿದೆ. ಸೊ ನಿಮಗೆಲ್ಲ ಸಮಸ್ಯೆ ಕೂಡ ನಮಗೆಲ್ಲ ಅರಿವಿದೆ. ಸೊ ನಮಗೆ ತಾವು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ಈ ಸರ್ಕಾರ ನಿಮ್ಮ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ನೀರು ಕೂಡ ಇಲ್ಲಿಗಾಲೇ ಕಾವೇರಿ ನೀರಿಗೆ ನಾನು ಇರಿಗೇಷನು ನನ್ನ ಜೊತೆ ಇರೋದ್ರಿಂದ ಎಕ್ಸ್ಟ್ರಾ 6 ಮೆಗಾವ್ಯಾಟ್ನ ಎಲ್ಲೆಲ್ಲೋ 6 TMC ನೀರನ್ನ ಎಲ್ಲೆಲ್ಲೋ ಶೇರನ್ನು ಹುಡುಕಿ ಈಗ ನೆಕ್ಸ್ಟ್ ಬೆಂಗಳೂರಿಗೆ ಮುಂದಕ್ಕೆ ಬೇಕು. ಎತ್ತಿನೊಳೆ ನೀರು ಕೂಡ ಒಂದಷ್ಟು ಬೆಂಗಳೂರಿಗೆ ಬೇಕು ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ.